ಇಂದು ಮಾನವನು ವಿಕಾಸದ ಒಂದು ಉತ್ತಮ ಹಂತವನ್ನು ತಲುಪಿದ್ದಾನೆ. ಇಲ್ಲಿ ಅವನಿಗೆ ಅಸಂಭವವಾದುದು ಯಾವುದೂ ಇಲ್ಲವೇನೋ ಎಂದೆನಿಸುತ್ತದೆ. ನಾವು ಸಮಯದ ವೇಗಕ್ಕನುಗುಣವಾಗಿ ಸಾಧನೆಗಳನ್ನು ಮಾಡುತ್ತಾ ಗೌರವಾನ್ವಿತ ನಾಗರಿಕತೆಯನ್ನು ರೂಪಿಸಿಕೊಂಡಿದ್ದೇವೆ. ಜಾಗತಿಕ ಸಂಚಾರ ವ್ಯವಸ್ಥೆ, ತಂತ್ರಜ್ಞಾನಗಳು ಒಂದು ಅದ್ಭುತವಾದ ಪ್ರಪಂಚವನ್ನೇ ನಿರ್ಮಿಸಿಬಿಟ್ಟಿವೆ. ಮೊದಲು ಕೇವಲ ನಮ್ಮ ಕಲ್ಪನೆ ಮಾತ್ರವಾಗಿತ್ತು. ಈಗ ವಿಶ್ವವು ಒಂದು ಗ್ರಾಮದಂತಾಗಿದೆ. ಪ್ರತಿಯೊಂದು ದಿನ ನಾವು ಅಸಂಭವವನ್ನು ಸಂಭವವನ್ನಾಗಿ ಮಾಡುತ್ತಾ ಒಂದು ಸೀಮಾತೀತ ವಿಶ್ವವನ್ನು ನಿರ್ಮಿಸಿಬಿಟ್ಟಿದ್ದೇವೆ. ಇಂತಹ ವಿಶ್ವದಲ್ಲಿ ಯಾವುದೇ ವಿಷಯವೂ ಸಹ ನಮ್ಮ ಇಚ್ಛೆಗಳನ್ನು ಒಂದು ಮಿತಿಯಲ್ಲಿ ನಿರ್ಬಂಧಿಸಲು ಸಾಧ್ಯವಿಲ್ಲ. ವಾಸ್ತವಿಕವಾಗಿ ನಮ್ಮ ಗುರಿ ಏನು ಎಂಬುದು ಯಾರಿಗೂ ತಿಳಿದಿಲ್ಲ. ಇಷ್ಟಾದರೂ ನಮ್ಮ ವಿಕಾಸದ ಓಟವು ಸಮಾಪ್ತಿಯಾಗಿಲ್ಲ. ಹಾಗಾದರೆ ವಿಕಾಸದ ಈ ಓಟದಲ್ಲಿ ನಮ್ಮನ್ನು ನಾವು ಮರೆತಿಲ್ಲ ತಾನೆ? ನಾನು ಯಾರು, ನನ್ನ ಸ್ವಯಂನ ಪರಿಚಯವೇನು ಎಂಬ ಸರಳ ಸತ್ಯದ ಹುಡುಕಾಟದಲ್ಲಿ ಮತ್ತು ಸಂಶೋಧನೆಯಲ್ಲಿ ಅನೇಕ ಮಹಾತ್ಮರು ಪ್ರಾಚೀನ ಕಾಲದಿಂದಲೂ ತೊಡಗಿದ್ದಾರೆ. ಒಂದು ಶಾಶ್ವತ ಸತ್ಯ, ನಾನು ಯಾರು? ಪ್ರತಿಯೊಬ್ಬ ಮನುಷ್ಯರಲ್ಲಿ ಅರಿತುಕೊಳ್ಳುವ ಇಚ್ಛೆಯು ಸ್ವಾಭಾವಿಕ ಮತ್ತು ಜನ್ಮಜಾತವಾಗಿರುತ್ತದೆ. ಕೆಲವರು ಭೂತಕಾಲವನ್ನು ಅರಿತುಕೊಳ್ಳಲು ಇತಿಹಾಸದಲ್ಲಿ ಆಸಕ್ತಿ ಹೊಂದಿದ್ದಾರೆ. ಕೆಲವರು ನಿಯಮ, ನಿಬಂಧನೆ, ಸಂವಿಧಾನದ ಬಗ್ಗೆ ಅಧ್ಯಯನವನ್ನು ಮಾಡುತ್ತಿದ್ದಾರೆ. ಇನ್ನು ಕೆಲವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಧ್ಯಯನವನ್ನು ಮಾಡುತ್ತಿದ್ದಾರೆ. ಎಷ್ಟೊಂದು ಆಶ್ಚರ್ಯಕರ ಸಂಗತಿ ಎಂದರೆ, ಮನುಷ್ಯನು ಅನೇಕ ವಿಷಯಗಳನ್ನು ತಿಳಿದಿದ್ದಾನೆ, ಆದರೆ ಸ್ವಯಂನ ಬಗ್ಗೆ ಅರಿತಿಲ್ಲ. ಕೆಲವರು ಶರೀರವನ್ನೇ ನಾನು ಎಂದು ತಿಳಿದುಕೊಂಡಿದ್ದಾರೆ. ಇನ್ನು ಕೆಲವರು ತಮ್ಮನ್ನು ಮನಸ್ಸು ಎಂದು ತಿಳಿದುಕೊಂಡಿದ್ದಾರೆ, ಅಥವಾ ತಮ್ಮನ್ನು ಮೆದುಳು ಎಂದು ತಿಳಿದುಕೊಂಡಿದ್ದಾರೆ. ಇವುಗಳೆಲ್ಲವೂ ನಮ್ಮನ್ನು ಗುರುತಿಸಲು ಬೇಕಾದ ಸಂಗತಿಗಳಾಗಿವೆ. ಆದರೂ ಒಂದು ಪ್ರಶ್ನೆಯು ಸಹಜವಾಗಿ ಉದಯಿಸುತ್ತದೆ: ನಾನು ಯಾರು? ಇದರ ಉತ್ತರವು ಬಹಳ ಜಟಿಲವಾಗಿದೆ ಎಂದೆನಿಸುತ್ತದೆ. ನಾನು, ಇವು ನನ್ನ ಕಾಲುಗಳು, ಇವು ನನ್ನ ಕೈಗಳು, ಇದು ನನ್ನ ಶರೀರ ಎಂದು ಹೇಳುತ್ತೇವೆಂದರೆ ಇದರ ಅರ್ಥವೇನು? ಇದರ ಸರಳ ಅರ್ಥ ನಾನು ಈ ಕೈಗಳಲ್ಲ, ಕಾಲುಗಳಲ್ಲ ಮತ್ತು ಶರೀರವಲ್ಲ ಎಂದಾಗುತ್ತದೆ ಅಲ್ಲವೇ? ಹಾಗಾದರೆ ನನ್ನ ಶರೀರ ಎಂದು ಹೇಳುತ್ತಿರುವವರು ಯಾರು? ಆ ನಾನು ಯಾರು? ವಿಜ್ಞಾನಿಗಳು ಮತ್ತು ಡಾಕ್ಟರ್ಗಳು ಮನಸ್ಸು, ಬುದ್ಧಿ, ಮೆದುಳು ಇತ್ಯಾದಿ ಕ್ಲಿಷ್ಟಕರ ಸಂಗತಿಗಳ ಬಗ್ಗೆ ಗೊಂದಲಕ್ಕೀಡಾಗಿದ್ದಾರೆ. ಸಾವಿನ ಸನಿಹದ ಅನುಭವಗಳು, ದೇಹದಿಂದ ಹೊರಗೆ ಹೋಗುವ ಅನುಭವಗಳು, ಕನಸುಗಳು, ಹಿಂದಿನ ಜನ್ಮದ ನೆನಪುಗಳನ್ನು ವ್ಯಕ್ತಪಡಿಸುವುದು ಇತ್ಯಾದಿ ವಿಷಯಗಳು ಈಗ ತರ್ಕಕ್ಕೆ ಎಡೆಮಾಡಿಕೊಡುವುದಿಲ್ಲ. ಪುನಃ ಅದೇ ಪ್ರಶ್ನೆ ಉದ್ಭವಿಸುತ್ತದೆ: ಈ ಎಲ್ಲ ಘಟನೆಗಳನ್ನು ಹೇಳುವಂತಹವರು ಮತ್ತು ಅನುಭವ ಮಾಡುವಂಥವರು ಯಾರು? ಕೆಲವೊಮ್ಮೆ ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಅಸಾಧಾರಣ ಪ್ರತಿಭೆಯನ್ನು ತೋರುವಂತಹ ಪ್ರತಿಭಾನ್ವಿತ ಮಕ್ಕಳನ್ನು ನೋಡಿದ್ದೇವೆ. ವಿವಿಧ ರೀತಿಯ ಕೌಶಲ್ಯಗಳನ್ನು ಯಾರು ತೋರುತ್ತಾರೆ? ಈಗ ಪ್ರಶ್ನೆ ಏನೆಂದರೆ, ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ?
ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ? ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ? ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ. ನರವ್ಯೂಹದ ಸಂಚಾಲನೆ, ಕಿಣ್ವಗಳು ಮತ್ತು ಹಾರ್ಮೋನ್ಸ್ಗಳ ಸ್ರವಿಸುವಿಕೆ, ರಕ್ತ ಸಂಚಾರ, ಶ್ವಾಸಕ್ರಿಯೆ, ಜೀರ್ಣಕ್ರಿಯೆ ಇತ್ಯಾದಿ ಶರೀರದ ಕ್ರಿಯೆಗಳನ್ನು ಮರಣದವರೆಗೂ ಸುವ್ಯವಸ್ಥಿತವಾಗಿ ಯಾರು ನಡೆಸಿಕೊಂಡು ಹೋಗುತ್ತಾರೆ? ಸ್ವಲ್ಪ ಯೋಚಿಸಿ. ಸಂಕಲ್ಪಗಳು ಎಲ್ಲಿ ಉತ್ಪನ್ನವಾಗುತ್ತವೆ? ದೇಹದೊಂದಿಗೆ ಅವುಗಳು ಹೇಗೆ ಪರಸ್ಪರ ವ್ಯವಹರಿಸುತ್ತವೆ? ವಿಚಾರಗಳ ಮೂಲ ಸೆಲೆ ಮೆದುಳೇ ಅಥವಾ ಮೆದುಳಿನ ಸಂಚಾಲನೆಯನ್ನು ಮತ್ತೆ ಬೇರೆ ಯಾರಾದರೂ ಮಾಡುತ್ತಾರೆಯೇ? ಸಂಕಲ್ಪಗಳು ಭೌತಿಕವೋ ಅಥವಾ ಅಭೌತಿಕವೋ? ಪರಮಾಣು ಮತ್ತು ಅಣುವಿನಿಂದ ನಿರ್ಮಿತವಾದ ಈ ಪರಿವರ್ತನಶೀಲ ಜಗತ್ತಿನ ಪ್ರಕೃತಿಯಲ್ಲಿ ಕೆಲವು ಅಭೌತಿಕ ವಸ್ತುಗಳು ಇವೆ. ಅವುಗಳನ್ನು ಯಾವುದೇ ಸೂಕ್ಷ್ಮದರ್ಶಕ ಅಥವಾ ಟೆಲಿಸ್ಕೋಪ್ನಿಂದ ನೋಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ಉಪಕರಣದಿಂದಲೂ ಅಳೆಯಲು ಸಾಧ್ಯವಿಲ್ಲ. ಅದನ್ನು ಹುಡುಕುವ ಒಂದೇ ವಿಧಾನವಾಗಿದೆ ಅಂತರ್ಮುಖಿಯಾಗಿ ಗಹನ ಶಾಂತಿಯಲ್ಲಿ ಸ್ಥಿತರಾಗುವುದು. ಬನ್ನಿರಿ, ಈಗ ನಾವು ಒಂದು ಅದ್ಭುತ ಯಾತ್ರೆಯನ್ನು ಪ್ರಾರಂಭ ಮಾಡಿ ಸ್ವಯಂನ ಬಗೆಗಿನ ಆ ಶಾಶ್ವತ ಸತ್ಯವನ್ನು ಹುಡುಕೋಣ ಮತ್ತು ಅನುಭವ ಮಾಡೋಣ. ಇಲ್ಲಿಯೇ ನಾನು ಯಾರು ಎಂಬುದರ ಸಂಪೂರ್ಣ ಜ್ಞಾನ ಮತ್ತು ಅನುಭವ ಪ್ರಾಪ್ತಿಯಾಗುತ್ತದೆ. ಈ ಶರೀರ ನಾನಲ್ಲ, ನಾನು ಆತ್ಮನಾಗಿದ್ದೇನೆ. ನಾನು ಆತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಒಂದು ಅತಿ ಸೂಕ್ಷ್ಮ, ಅವಿಭಾಜ್ಯ, ಅವಿನಾಶಿ ಚೇತನಾಗಿರುವಂತಹ ಒಂದು ಜ್ಯೋತಿರ್ಬಿಂದು ಪ್ರಕಾಶ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಒಂದು ಅಭೌತಿಕ ಶಕ್ತಿಯಾಗಿದ್ದೇನೆ. ಎಲ್ಲಿಯವರೆಗೆ ನಾನು ಆತ್ಮ ಈ ಶರೀರದಲ್ಲಿ ಇರುತ್ತೇನೆಯೋ ಅಲ್ಲಿಯವರೆಗೆ ದೇಹವು ಜೀವಿತವಾಗಿದೆ ಎಂದು ಹೇಳಲಾಗುತ್ತದೆ. ಯಾವಾಗ ನಾನು ಆತ್ಮನು ಈ ದೇಹದಿಂದ ಹೊರಗೆ ಹೊರಟು ಹೋಗುತ್ತೇನೆಯೋ ಆಗ ಶರೀರವು ಶವವಾಗಿ ಬಿಡುತ್ತದೆ. ಈ ಘಟನೆಯನ್ನು ಮರಣ ಎಂದು ಕರೆಯಲಾಗುತ್ತದೆ. ಆದರೆ ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಅದು ಸದೈವ ಜೀವಿತವಿರುತ್ತದೆ. ಆತ್ಮವನ್ನೇ ಪ್ರಾಣವೆಂದು ಕರೆಯುತ್ತಾರೆ. ಆತ್ಮವೇ ಪ್ರಾಣಶಕ್ತಿಯಾಗಿದೆ. ನಾನು ಆತ್ಮನೇ ವಿಚಾರ ಮಾಡುತ್ತೇನೆ, ನಾನು ಆತ್ಮನೇ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಮತ್ತು ದೇಹದ ಮೂಲಕ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಕರ್ಮಗಳಿಗೆ ನಾನೇ ಜವಾಬ್ದಾರನಾಗಿದ್ದೇನೆ. ನಾನು ಆತ್ಮನಲ್ಲಿಯೇ ಎಲ್ಲ ಸಂಸ್ಕಾರಗಳು ಸಮಾವೇಶವಾಗಿವೆ. ನನ್ನಲ್ಲಿಯೇ ನೆನಪುಗಳು ತುಂಬಿವೆ. ಹೌದು, ನಾನೇ ಆತ್ಮನಾಗಿದ್ದೇನೆ. ಆತ್ಮವೇ ನಾನಾಗಿದ್ದೇನೆ. ಇದರ ಬದಲಾಗಿ ನಾನು ಆತ್ಮ ಈ ಶರೀರದ ಮಾಲೀಕನಾಗಿದ್ದೇನೆ ಎಂದು ಹೇಳುವುದು ಸೂಕ್ತ. ಸಾಮಾನ್ಯವಾಗಿ ನಾವು ನನ್ನ ಆತ್ಮ, ನಿನ್ನ ಆತ್ಮ ಎಂದು ಹೇಳುತ್ತೇವೆ. ನಾನು ಆತ್ಮನು ಆಕಾರದಲ್ಲಿ ಅತಿ ಸೂಕ್ಷ್ಮವಾಗಿದ್ದೇನೆ. ನಾನು ಆತ್ಮ ಅವಿಭಾಜ್ಯನಾಗಿದ್ದೇನೆ. ಯಾವುದೇ ಶಸ್ತ್ರವು ನನ್ನನ್ನು ಕತ್ತರಿಸಲಾರದು. ಅಗ್ನಿಯು ನನ್ನನ್ನು ಸುಡಲಾರದು. ಗಾಳಿಯು ನನ್ನನ್ನು ಹಾರಿಸಲಾರದು ಮತ್ತು ನೀರು ನನ್ನನ್ನು ತೊಯಿಸಲಾರದು. ಯಾವುದೇ ಭೌತಿಕ ಪದಾರ್ಥವು ನಾನು ಆತ್ಮನ ಚಲನೆಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾನು ಆತ್ಮನು ಅವಿನಾಶಿಯಾಗಿದ್ದೇನೆ. ನನ್ನ ಅಸ್ತಿತ್ವವು ಶಾಶ್ವತವಾಗಿದೆ. ನಾನು ಮೆದುಳಿನೊಳಗೆ ಭ್ರುಕುಟಿಯ ಮಧ್ಯದಲ್ಲಿ ಸ್ಥಿತನಾಗಿದ್ದೇನೆ. ಇಲ್ಲಿಯೇ ನಾನು ವಿರಾಜಮಾನನಾಗಿದ್ದೇನೆ. ನಾನು ಆತ್ಮನು ಶರೀರದ ಎಲ್ಲ ಇಂದ್ರಿಯಗಳನ್ನು ಮೆದುಳಿನ ಮೂಲಕ ನಿಯಂತ್ರಿಸುತ್ತೇನೆ. ನಾನು ಪ್ರಕಾಶಪುಂಜದಲ್ಲಿಯೇ ಅಗಣಿತ ಪ್ರಕ್ರಿಯೆಗಳು ನಡೆಯುತ್ತವೆ. ಈ ಎಲ್ಲ ಪ್ರಕ್ರಿಯೆಗಳಿಂದ ದೇಹವು ಜೀವಿತವಾಗಿದೆ. ನಾನು ಆತ್ಮನಲ್ಲಿಯೇ ಭವಿಷ್ಯದ ಭಾಗ್ಯವನ್ನು ನಿರ್ಧರಿಸುವ ಮಾನಸಿಕ ಚಿಂತನೆ ನಡೆಯುತ್ತದೆ. ನಾನು ಆತ್ಮ ಸ್ವತಃ
ನನಗೆ ಮತ್ತು ನನ್ನ ಶರೀರಕ್ಕೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ಅರಿತಿದ್ದೇನೆ. ಆದರೆ ನಾನು ಈ ಜ್ಞಾನವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಎಂಬುದನ್ನು ಮರೆತಿದ್ದೇನೆ. ಆತ್ಮವು ಶರೀರದಲ್ಲಿ ಸ್ಥಿತವಾಗಿದ್ದಾಗ 3 ಆಂತರಿಕ ಶಕ್ತಿಗಳ ಮುಖಾಂತರ ಕಾರ್ಯ ಮಾಡುತ್ತದೆ. ಆತ್ಮವು ಒಂದೇ ಬಾರಿಗೆ 3 ಮಟ್ಟದಲ್ಲಿ ಕರ್ಮ ಮಾಡುತ್ತದೆ: ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಭೂತಕಾಲದ ಅನುಭವಗಳು, ಪ್ರಭಾವಗಳು, ನೆನಪುಗಳು ಮತ್ತು ಅನ್ಯರಿಂದ ಪಡೆದ ಜ್ಞಾನದ ಆಧಾರದ ಮೇಲೆ ನಾನು ಸಂಕಲ್ಪವನ್ನು ಮಾಡುತ್ತೇನೆ. ಆತ್ಮನಲ್ಲಿ ಅಡಕವಾಗಿರುವ ಸಂಕಲ್ಪಗಳ ರಚನೆ ಮತ್ತು ಅನುಭವ ಮಾಡುವ ಶಕ್ತಿಯನ್ನೇ ಮನಸ್ಸು ಎಂದು ಕರೆಯುತ್ತಾರೆ. ಒಮ್ಮೊಮ್ಮೆ ಮನಸ್ಸಿನಲ್ಲಿ ನಮಗೆ ಗೊತ್ತಿಲ್ಲದೆ ಅನೇಕ ವಿಚಾರಗಳು ಪ್ರಕಟವಾಗುತ್ತವೆ ಮತ್ತು ನಿರಂತರವಾಗಿ ಹರಿದಾಡುತ್ತಿರುತ್ತವೆ. ಇದು ಹೇಗೆ ಆಗಲು ಸಾಧ್ಯ? ಇದರ ಕಾರಣವಾಗಿದೆ ಅಚೇತನ ಮನಸ್ಸಿನಲ್ಲಿ ಸಂಚಿತವಾಗಿರುವ ಪೂರ್ವ ಕರ್ಮಗಳಿಂದ ಉಂಟಾದ ಸಂಸ್ಕಾರಗಳು. ಮನಸ್ಸಿನಲ್ಲಿ ಏಳುವಂತಹ ಸಂಕಲ್ಪಗಳ ಸ್ವರೂಪ ಯಾವುದಾದರೂ ಆಗಬಹುದು. ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು, ಸಮರ್ಥವಾಗಿರಬಹುದು ಅಥವಾ ವ್ಯರ್ಥವಾಗಿರಬಹುದು, ಸಕಾರಾತ್ಮಕವಾಗಿರಬಹುದು ಅಥವಾ ನಕಾರಾತ್ಮಕವಾಗಿರಬಹುದು. ಸಂಕಲ್ಪವು ಒಂದು ವಿಚಾರವೂ ಸಹ ಆಗಿರಬಹುದು. ಸಾಮಾನ್ಯವಾಗಿ ಸಂಕಲ್ಪಗಳು ನನಗೆ ಏನನ್ನಾದರೂ ಕರ್ಮ ಮಾಡಲು ನಿರ್ದೇಶನವನ್ನು ನೀಡುತ್ತವೆ. ನಾನು ಆತ್ಮನೇ ಈ ಕರ್ಮವನ್ನು ಮಾಡಬೇಕು ಅಥವಾ ಮಾಡಬಾರದು, ಈಗ ಮಾಡಬೇಕು ಅಥವಾ ನಂತರ ಮಾಡಬೇಕು, ಇದು ಒಳ್ಳೆಯದೋ ಅಥವಾ ಇದು ಕೆಟ್ಟದ್ದೋ ಎಂಬುದನ್ನು ನಿರ್ಣಯಿಸುತ್ತೇನೆ. ಸಂಕಲ್ಪಗಳನ್ನು ನಿರೀಕ್ಷಿಸುವ ಮತ್ತು ನಿರ್ಣಯಿಸುವ ಆತ್ಮದ ಈ ಶಕ್ತಿಯನ್ನು ಬುದ್ಧಿ ಎಂದು ಕರೆಯಲಾಗುತ್ತದೆ. ನಿರ್ಣಯದ ಆಧಾರದ ಮೇಲೆ ನಾನು ಆತ್ಮನು ಕರ್ಮ ಮಾಡುತ್ತೇನೆ. ಕರ್ಮಗಳು ಆತ್ಮದಲ್ಲಿ ತಮ್ಮ ಪ್ರಭಾವವನ್ನು ಬಿಟ್ಟು ಹೋಗುತ್ತವೆ. ಇದರ ಪ್ರಭಾವವು ವಿಚಾರ ಶೈಲಿಯ ಮೇಲೆ ಉಂಟಾಗುತ್ತದೆ. ಇದನ್ನೇ ಸಂಸ್ಕಾರವೆಂದು ಕರೆಯಲಾಗುತ್ತದೆ. ಕೆಲವು ಸಂಸ್ಕಾರಗಳು ಹಗುರವಾಗಿರುತ್ತವೆ, ಕೆಲವು ಮಧ್ಯಮವಾಗಿರುತ್ತವೆ ಅಥವಾ ಬಹಳ ಗಾಢವಾಗಿರುತ್ತವೆ. ಬಹಳ ಗಾಢವಾಗಿರುವ ಸಂಸ್ಕಾರಗಳು ಕರ್ಮದ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತವೆ. ಈ ಕರ್ಮಗಳು ನನ್ನ ಚೇತನ, ಅಚೇತನ ಅಥವಾ ಅಜಾಗೃತ ಸ್ಥಿತಿಯಲ್ಲೂ ಆಗಬಲ್ಲವು. ತಾವು ಬಹುಶಃ ಅನೇಕ ಬಾರಿ ಇಂತಹ ವರ್ತನೆಗಳನ್ನು ನೋಡಿದ್ದೀರಿ. ಇಂತಹ ಗಾಢವಾದ ಸಂಸ್ಕಾರಗಳು ಕನಸಿನ ರೂಪದಲ್ಲಿ ಪ್ರತ್ಯಕ್ಷವಾಗುತ್ತವೆ. ಒಂದಾನೊಂದು ಕಾಲದಲ್ಲಿ ಮಾಡಿದ ಕರ್ಮಗಳಿಂದ ನಿರ್ಮಿತವಾದ ಸಂಸ್ಕಾರಗಳ ಫಲವೇ ಕನಸುಗಳು. ಉದಾಹರಣೆಗಾಗಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನಾಯಿ ಕಡಿಯುತ್ತಿರುವುದನ್ನು ನೋಡಿದಾಗ ಅಥವಾ ನಾಯಿಯು ಅವನಿಗೆ ಎಂದಾದರೂ ಕಡಿದಿದ್ದಾಗ ಆ ವ್ಯಕ್ತಿಯು ನಾಯಿಯನ್ನು ಕಂಡೊಡನೆಯೇ ಭಯಭೀತನಾಗುತ್ತಾನೆ. ಇದೇ ರೀತಿ ಯಾವುದೋ ವ್ಯಕ್ತಿ ನೀರಿನಲ್ಲಿ ಮುಳುಗುವುದನ್ನು ನೋಡಿದಾಗ ಅಥವಾ ನೀರಿನೊಂದಿಗೆ ಯಾವುದಾದರೂ ದುಃಖಕರ ಅನುಭವವನ್ನು ಹೊಂದಿದ್ದರೆ ಆ ವ್ಯಕ್ತಿಯು ನೀರನ್ನು ಕಂಡೊಡನೆಯೇ ಹೆದರಿಬಿಡುತ್ತಾನೆ. ಈ ರೀತಿಯಾಗಿ ಒಂದು ವಿಚಿತ್ರವಾದ ಭಯವು ವಿಕಸಿತವಾಗುತ್ತದೆ. ಬಹಳ ಗಾಢವಾಗಿ ಸಂಚಿತವಾಗಿರುವ ಸಂಸ್ಕಾರವು ಬಹಳ ಶಕ್ತಿಶಾಲಿ ಮತ್ತು ತೀವ್ರವಾಗಿರುತ್ತದೆ. ಈ ರೀತಿಯ ಸಂಸ್ಕಾರಗಳು ಬಾರಿ ಬಾರಿಗೂ ಮಾಡಲ್ಪಡುವ ಕರ್ಮಗಳ ಕಾರಣದಿಂದ ಉಂಟಾಗುತ್ತವೆ. ಯಾವ ವ್ಯಕ್ತಿ ತನ್ನೊಳಗೆ ನಕಾರಾತ್ಮಕ ಸಂಸ್ಕಾರಗಳನ್ನು ಬೆಳೆಸಿಕೊಂಡಿದ್ದಾನೆಯೋ ಅಥವಾ ಅವುಗಳನ್ನು ಬಹಳ ಆಳವಾಗಿ ಬೇರೂರಿಸಿಕೊಂಡಿದ್ದಾನೆಯೋ ಅಂತಹ ವ್ಯಕ್ತಿಯು ತನಗಷ್ಟೇ ಹಾನಿಯನ್ನು ಉಂಟು ಮಾಡಿಕೊಳ್ಳದೆ ಸಮಾಜ ಮತ್ತು ವಿಶ್ವದಲ್ಲಿ ನಕಾರಾತ್ಮಕ ಅನುಭವಗಳು ಮತ್ತು ಭಾವನೆಗಳನ್ನು ಹರಡಲು ಮಾಧ್ಯಮವಾಗಿ ಬಿಡುತ್ತಾನೆ. ಇದೇ ರೀತಿ ಸಕಾರಾತ್ಮಕ ಗುಣಗಳು ಮತ್ತು ಸಂಸ್ಕಾರಗಳನ್ನು ತನ್ನೊಳಗೆ ಬೆಳೆಸಿಕೊಂಡ ಜನರು ಕೇವಲ ತಮಗಷ್ಟೇ ಒಳಿತು ಮಾಡಿಕೊಳ್ಳುವುದಲ್ಲದೆ ಸಮಾಜ ಮತ್ತು ವಿಶ್ವಕ್ಕೆ ಒಂದು ಅಮೂಲ್ಯ ಸಂಪತ್ತು ಆಗಿಬಿಡುತ್ತಾರೆ. ಸಕಾರಾತ್ಮಕ ವಿಚಾರಗಳು ಸ್ವಾಭಾವಿಕವಾಗಿ ನಿಧಾನವಾಗಿರುತ್ತವೆ ಮತ್ತು ಸ್ಥಿರವಾಗಿರುತ್ತವೆ.
ಯಾವಾಗ ವಿಚಾರಗಳು ವ್ಯವಸ್ಥಿತವಾಗಿರುತ್ತವೆಯೋ ಮತ್ತು ನಿಧಾನವಾಗಿರುತ್ತವೆಯೋ ಆಗ ಬುದ್ಧಿಯು ಸರಿಯಾದ ಮತ್ತು ಯಥಾರ್ಥವಾದ ನಿರ್ಣಯವನ್ನು ನೀಡುತ್ತದೆ. ಇದರಿಂದ ಆನಂದದಾಯಕ ಅನುಭವಗಳಾಗುತ್ತವೆ. ಇಂತಹ ವ್ಯಕ್ತಿಗಳು ಶಾಂತ ಮತ್ತು ಸ್ಥಿರ ಸ್ವಭಾವದವರು ಆಗಿರುತ್ತಾರೆ. ಇದಕ್ಕೆ ವಿರುದ್ಧವಾಗಿ ನಕಾರಾತ್ಮಕ ವಿಚಾರಗಳು ಹೆಚ್ಚಾಗಿ ಅಸ್ಥಿರವಾಗಿರುತ್ತವೆ, ಅಸ್ತವ್ಯಸ್ತವಾಗಿರುತ್ತವೆ ಮತ್ತು ತೀವ್ರವಾಗಿರುತ್ತವೆ. ಇವುಗಳಿಂದ ನಕಾರಾತ್ಮಕ ಅನುಭವಗಳು ಮತ್ತು ಭಾವನೆಗಳಿಗೆ ಪ್ರೋತ್ಸಾಹ ಸಿಗುತ್ತದೆ. ಉದಾಹರಣೆಗೆ ಚಿಂತೆ, ಅನುಮಾನ, ಅಸುರಕ್ಷತೆ ಮತ್ತು ಭಯ. ಒಮ್ಮೊಮ್ಮೆ ಈ ರೀತಿಯೂ ಸಹ ಆಗುತ್ತದೆ. ಒಂದೇ ಬಾರಿಗೆ ಬಹಳಷ್ಟು ವಿಚಾರಗಳು ಬಹಳ ವೇಗವಾಗಿ ಮನಸ್ಸಿನಲ್ಲಿ ಉದ್ಭವವಾಗುತ್ತವೆ. ಇದರ ಪರಿಣಾಮವಾಗಿ ಬುದ್ಧಿಯು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸಮರ್ಥವಾಗುವುದಿಲ್ಲ. ಆಗ ವ್ಯಕ್ತಿಯು ಭ್ರಮಿತನಾಗಿ ಬಿಡುತ್ತಾನೆ. ಈ ಸ್ಥಿತಿಯನ್ನು ಸಾಮಾನ್ಯವಾಗಿ ಒತ್ತಡವೆಂದು ಕರೆಯುತ್ತಾರೆ. ಒಂದು ಕಾರು ಮತ್ತು ಡ್ರೈವರನ ಉದಾಹರಣೆಯು ಆತ್ಮ ಮತ್ತು ಶರೀರದ ಮೂಲ ಅಂತರವನ್ನು ಅರಿತುಕೊಳ್ಳಲು ಬಹಳ ಉಪಯೋಗಿಯಾಗಿದೆ. ತಾವು ತಮ್ಮ ಶರೀರವನ್ನು ಒಂದು ಕಾರು ಎಂದು ತಿಳಿದುಕೊಂಡರೆ ತಾವು ಆತ್ಮ ಕಾರಿನ ಡ್ರೈವರ್ ಆಗಿದ್ದೀರಿ. ಹೇಗೆ ಡ್ರೈವರ್ ಕಾರನ್ನು ನಿಯಂತ್ರಿಸುತ್ತಾನೆಯೋ, ತಿರುಗಿಸುತ್ತಾನೆಯೋ ಮತ್ತು ನಿಲ್ಲಿಸುತ್ತಾನೆಯೋ, ಅದೇ ರೀತಿ ಆತ್ಮವೂ ಸಹ ಶರೀರದ ಮೂಲಕ ವಿಭಿನ್ನ ಕ್ರಿಯೆಗಳನ್ನು ಮಾಡುತ್ತದೆ. ಎಷ್ಟೇ ಉತ್ತಮವಾದ ಕಾರು ಇದ್ದರೂ ಸಹ ಡ್ರೈವರ್ ಇಲ್ಲದೆ ಕಾರು ಚಲಿಸಲಾರದು ಮತ್ತು ಏನನ್ನೂ ಮಾಡಲಾರದು. ಹೇಗೆ ಡ್ರೈವರ್ ಕಾರನ್ನು ನಿಯಂತ್ರಿಸುತ್ತಾನೆಯೋ ಅದೇ ರೀತಿಯಲ್ಲಿ ಆತ್ಮವು ಶರೀರವನ್ನು ನಿಯಂತ್ರಿಸುತ್ತದೆ. ನಾನು ಆತ್ಮನೇ ಗಂಟಲು, ಬಾಯಿ ಮತ್ತು ನಾಲಿಗೆಯ ಉಪಯೋಗವನ್ನು ಮಾತನಾಡಲಿಕ್ಕೆ ಬಳಸುತ್ತೇನೆ. ನನ್ನ ನಿರ್ದೇಶನದಂತೆಯೇ ದೇಹದ ಅಂಗಗಳು ಆಹಾರವನ್ನು ಸೇವಿಸುವ ಕ್ರಿಯೆಗಳನ್ನು ಮಾಡುತ್ತವೆ. ಇದೇ ರೀತಿ ನಾನು ಆತ್ಮನು ಕಿವಿಗಳ ಮುಖಾಂತರ ಶಬ್ದಗಳನ್ನು ಗ್ರಹಿಸುತ್ತೇನೆ. ನಾನು ಆತ್ಮನು ಚರ್ಮದ ಮುಖಾಂತರ ಅನುಭವ ಮಾಡುತ್ತೇನೆ. ನಾನು ಆತ್ಮ ಕಣ್ಣುಗಳ ಮುಖಾಂತರ ನೋಡುತ್ತೇನೆ. ಪ್ರತಿಯೊಂದು ವಸ್ತುಗಳನ್ನು ನೋಡುವುದು ನಾನು ಆತ್ಮನೇ ಆಗಿದ್ದೇನೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಮೆದುಳು ಸಹಿತ ದೇಹದ ವಿವಿಧ ಅಂಗಗಳ ಉಪಯೋಗವನ್ನು ಆತ್ಮನಾದ ನಾನೇ ಮಾಡುತ್ತೇನೆ. ಒಮ್ಮೊಮ್ಮೆ ಆತ್ಮವು ಭೌತಿಕ ಇಂದ್ರಿಯಗಳ ಸಹಾಯವಿಲ್ಲದೆ ಕೆಲಸ ಮಾಡಬಲ್ಲದು. ಇದನ್ನು ESP ಅಂದರೆ ಎಕ್ಸ್ಟ್ರಾ ಸೆನ್ಸರಿ ಪ್ರಿಸೆಪ್ಷನ್ ಅಥವಾ ಆರನೆಯ ಇಂದ್ರಿಯವೆಂದು ಕರೆಯುತ್ತಾರೆ. ಆತ್ಮದ ಒಂದು ಸಾಮರ್ಥ್ಯವಾಗಿದ್ದು ಇದರ ಮೂಲಕ ಆತ್ಮವು ಯಾವುದೇ ಪೂರ್ವ ಅನುಭವವಿಲ್ಲದೆ, ಯಾವುದೇ ಭೌತಿಕ ಇಂದ್ರಿಯಗಳ ಸಹಾಯವಿಲ್ಲದೆ ಜ್ಞಾನವನ್ನು ಪಡೆದುಕೊಳ್ಳಬಲ್ಲದು. ಉದಾಹರಣೆಗೆ ಟೆಲಿಪತಿ, ಪೂರ್ವಾನುಭವ, ಭವಿಷ್ಯವನ್ನು ನುಡಿಯುವುದು, ಅಂತರ್ಜ್ಞಾನ, ಜಾಗೃತಿಯಂತಹ ವಿಷಯಗಳು ಆತ್ಮದ ಆರನೆಯ ಇಂದ್ರಿಯದ ಅಸ್ತಿತ್ವವನ್ನು ಸಿದ್ಧ ಮಾಡುತ್ತವೆ. ನಾನು ಆತ್ಮನೇ ಸಂಕಲ್ಪಗಳನ್ನು ರಚಿಸುತ್ತೇನೆ. ಇವುಗಳು ಅಭೌತಿಕವಾಗಿವೆ. ಈಗ ಪ್ರಶ್ನೆ ಉದ್ಭವಿಸುವುದೇನೆಂದರೆ, ನಾನು ನನ್ನನ್ನು ಆತ್ಮನೆಂದು ಹೇಗೆ ಅನುಭವ ಮಾಡುವುದು? ಆ ಅನುಭವ ಹೇಗಿರುತ್ತದೆ? ಇದನ್ನು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಏಕೆಂದರೆ ಇದನ್ನು ಕೇವಲ ಶಾಂತ ಮನಸ್ಥಿತಿಯಲ್ಲಿ ಧ್ಯಾನ, ಯೋಗದ ಅಭ್ಯಾಸದ ಮೂಲಕವೇ ಅನುಭವ ಮಾಡಲಿಕ್ಕೆ ಸಾಧ್ಯವಿದೆ. ಆದರೂ ಸಹ ನಾವು ಈ ವಿಚಾರಧಾರೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಒಂದು ದೊಡ್ಡ ಕೃತಕ ಮಾನವೀಯ ಶರೀರವು ತನ್ನ ಎಲ್ಲ ಅಂಗಾಂಗಗಳೊಂದಿಗೆ ಇದೆ ಎಂಬುದಾಗಿ ವಿಚಾರ ಮಾಡಿ. ತಾವು ಇದರ ಕಣ್ಣುಗಳ ಕಿಟಕಿಯ ಹತ್ತಿರ ಈ ಕೃತಕ ಶರೀರದಲ್ಲಿ ಕುಳಿತಿದ್ದರೆ ತಮಗೆ ಯಾವ ರೀತಿಯ ಅನುಭವ ಆಗುತ್ತದೆ?
ತಾವು ಈ ಕಣ್ಣುಗಳ ಕಿಟಕಿಗಳಿಂದ ನೋಡುತ್ತಿರುವಾಗ ತಾವು ಈ ಕಣ್ಣುಗಳೆಂಬ ಕಿಟಕಿಗಳಿಂದ ನಾನು ಭಿನ್ನನಾಗಿದ್ದೇನೆ ಎಂಬ ಅನುಭವವನ್ನು ಮಾಡುವುದಿಲ್ಲವೇ? ಆತ್ಮವೂ ಸಹ ಶರೀರದಲ್ಲಿ ಕುಳಿತು ಇದೇ ರೀತಿ ಅನುಭವ ಮಾಡುತ್ತದೆ. ಆತ್ಮ ಮತ್ತು ಶರೀರ ಭಿನ್ನ ಭಿನ್ನವಾಗಿವೆ. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಮುಖವನ್ನು ನೋಡುತ್ತಾ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತಾನೆ. ಅವರ ಪ್ರತಿಯೊಂದು ಪ್ರತಿಕ್ರಿಯೆಯು ಎದುರಿಗಿರುವ ವ್ಯಕ್ತಿಯ ಮುಖದ ಹಾವಭಾವಗಳನ್ನು ಆಧರಿಸಿರುತ್ತದೆ. ವಿಶ್ವದ ಪ್ರತಿಯೊಬ್ಬ ಮಾನವನು ಮನಃಶಾಂತಿಯ ಆಕಾಂಕ್ಷಿಯಾಗಿದ್ದಾನೆ. ಜೀವನದಲ್ಲಿ ಖುಷಿಯನ್ನು ಪಡೆಯಲು ಬಯಸುತ್ತಾನೆ. ಪ್ರೀತಿ ಮಾಡಲು ಮತ್ತು ಪ್ರೀತಿಯನ್ನು ಪಡೆಯುವ ಆಸೆಯನ್ನು ಹೊಂದಿರುತ್ತಾನೆ. ಶುದ್ಧತೆ ಮತ್ತು ಪವಿತ್ರತೆಯನ್ನು ಇಷ್ಟಪಡುತ್ತಾನೆ. ಜನ್ಮದಿಂದಲೇ ಪ್ರತಿಯೊಬ್ಬರೂ ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿ ಮಾಡಿಕೊಳ್ಳಲು ಬಯಸುತ್ತಾರೆ ಮತ್ತು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆಯಲು ಬಯಸುತ್ತಾರೆ. ಒಂದು ಮುಗ್ಧ ಮಗು ಆತ್ಮನ ಮೂಲ ಗುಣಗಳ ಸ್ವರೂಪವಾಗಿರುತ್ತದೆ. ನನ್ನ ಮೂಲಭೂತ 7 ಮುಖ್ಯವಾದ ಗುಣಗಳಿವೆ: ಜ್ಞಾನ, ಪ್ರೇಮ, ಶಾಂತಿ, ಸುಖ, ಪವಿತ್ರತೆ, ಆನಂದ ಮತ್ತು ಶಕ್ತಿ. ಮೂಲ ಸ್ವರೂಪದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದಿಂದಲೇ ಈ ಗುಣಗಳಿಗೆ ಅಧಿಕಾರಿಯಾಗಿದ್ದಾನೆ. ಈ 7 ದಿವ್ಯ ಗುಣಗಳ ಸ್ವರೂಪನಾಗಿದ್ದಾನೆ. ತಪ್ಪು ತಿಳುವಳಿಕೆಯಿಂದ ಅಥವಾ ಅಜ್ಞಾನದಿಂದ ವಾತಾವರಣ ಅಥವಾ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗಿ ನಕಾರಾತ್ಮಕತೆಯ ಕಡೆಗೆ ಮಾನವನು ತಿರುಗಿದ್ದಾನೆ. ಇದರ ಪರಿಣಾಮವಾಗಿ ದೀರ್ಘಕಾಲದಿಂದ ನಾವು ನಮ್ಮನ್ನು ಶರೀರಕ್ಕೆ ಸಂಬಂಧಿಸಿದ ಜಾತಿ, ಮತ, ಧರ್ಮ ಇತ್ಯಾದಿ ಕಾರಣಗಳಿಂದ ವಿಭಜಿಸಿಕೊಂಡಿದ್ದೇವೆ. ಈಗ ನಾವು ಆತ್ಮವಾಗಿದ್ದೇವೆಯೇ ಹೊರತು ಈ ಶರೀರ ಅಲ್ಲ ಎಂಬ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಬಂದಿದೆ. ಈ ಸಂಕೀರ್ಣ ಸೀಮೆಗಳಿಂದ ದೂರವಿರುವ ನಾವು 7 ಮೂಲ ಗುಣಗಳಿಂದ ಸಂಪನ್ನವಾಗಿರುವ ಆತ್ಮರಾಗಿದ್ದೇವೆ. ವ್ಯಕ್ತಿಯು ಹೇಗೆ ಜನ್ಮವನ್ನು ಪಡೆಯುತ್ತಾನೆ? ಭ್ರೂಣವು ಯಾವಾಗ ತಾಯಿಯ ಗರ್ಭದಲ್ಲಿ ಜೀವಿತವಾಗುತ್ತದೆ? ಆತ್ಮವು ಯಾವಾಗ ಗರ್ಭದೊಳಗೆ ಪ್ರವೇಶಿಸುತ್ತದೆ? ಭ್ರೂಣವು 3 ಅಥವಾ 5ನೇ ಮಾಸದಲ್ಲಿರುವಾಗ ಅದರಲ್ಲಿ ಜೀವನ ಶಕ್ತಿ ಬರುತ್ತದೆ. ಈ ಜೀವನ ಶಕ್ತಿಯೇ ಆತ್ಮವಾಗಿದೆ. ಆತ್ಮವನ್ನು ಪ್ರಾಣವೆಂದು ಕರೆಯುತ್ತಾರೆ. ಆತ್ಮವೇ ಪ್ರಾಣಶಕ್ತಿಯಾಗಿದೆ. ಆತ್ಮದಲ್ಲಿ ಸಂಚಿತವಾಗಿರುವ ಗುಣ ಮತ್ತು ಅನುಭವಗಳ ಆಧಾರದ ಮೇಲೆ ಶರೀರದ DNA ಮತ್ತು ವಿಭಿನ್ನ ಅಂಗಗಳ ನಿರ್ಮಾಣವಾಗುತ್ತದೆ. ಬೆರಳುಗಳ ಗುರುತುಗಳು ಮತ್ತು ವಿಭಿನ್ನ ಅಂಗಗಳ ನಿರ್ಮಾಣವೂ ಸಹ ಆತ್ಮನ ಕರ್ಮಗಳನ್ನು ಮತ್ತು ಸಂಸ್ಕಾರಗಳನ್ನು ಅವಲಂಬಿಸಿದೆ. ಇನ್ನೊಂದು ಮಾತಿನಲ್ಲಿ ಹೇಳಬೇಕೆಂದರೆ, ನಾನು ಆತ್ಮನೇ ನನ್ನ ಶರೀರದ ರಚನೆಯ ನಿರ್ಧಾರವನ್ನು ನನ್ನ ವಿಚಾರಗಳು, ಮನಸ್ಥಿತಿ ಮತ್ತು ಕರ್ಮಗಳ ಮೂಲಕ ಮಾಡಿಕೊಳ್ಳುತ್ತೇನೆ. ಸಾಮಾನ್ಯವಾಗಿ ಯಾವಾಗ ಆತ್ಮವು ಹೊಸ ಶರೀರದಲ್ಲಿ ಪ್ರವೇಶಿಸುತ್ತದೆಯೋ ಆಗ ಹಿಂದಿನ ಜನ್ಮದ ಅನುಭವಗಳು, ನೆನಪುಗಳು ಮತ್ತು ಘಟನೆಗಳನ್ನು ಮರೆತು ಬಿಡುತ್ತದೆ. ಆದರೆ ಕೆಲವೊಂದು ಘಟನೆಗಳಲ್ಲಿ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳುತ್ತಾನೆ. ಅವುಗಳ ಮೇಲೆ ಈಗಾಗಲೇ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳು ಸತ್ಯವೆಂದು ಸಾಬೀತಾಗಿವೆ. ನಾವು ಸಾಮಾನ್ಯವಾಗಿ ಮುಗ್ಧ ಮಕ್ಕಳು ಯಾವುದೇ ಕಾರಣವಿಲ್ಲದೆ ಅಳುವುದನ್ನು ಮತ್ತು ನಗುವುದನ್ನು ನೋಡಿದ್ದೇವೆ. ಹಿಂದಿನ ಜನ್ಮಗಳ ನೆನಪುಗಳೇ ಇದಕ್ಕೆ ಕಾರಣ. ಮರಣವೆಂದರೇನು? ಮರಣದ ನಂತರ ಏನಾಗುತ್ತದೆ? ಒಬ್ಬ ಜೀವಿತ ವ್ಯಕ್ತಿಯು ಹೇಗೆ ಮೃತ ಶರೀರವಾಗುತ್ತಾನೆ? ಆತ್ಮವು ಶರೀರವನ್ನು ತ್ಯಜಿಸುವ ಸ್ಥಿತಿಯೇ ಮರಣವಾಗಿದೆ.
ಆತ್ಮವು ತನ್ನ ಶರೀರವನ್ನು ಬಿಟ್ಟಾಗ ರಕ್ತ, ಮೂಳೆ, ಮಾಂಸಗಳಿಂದ ನಿರ್ಮಿತವಾದ ಶರೀರವೆಂಬ ವಸ್ತ್ರವು ಕೇವಲ ಒಂದು ಬೊಂಬೆಯಾಗಿ ಬಿಡುತ್ತದೆ. ಆ ಶರೀರವನ್ನು ಸುಟ್ಟಾಗ ಅಥವಾ ಹೂತಾಗ ಅದು ಪ್ರಕೃತಿಯ ಪಂಚತತ್ವಗಳಲ್ಲಿ ಲೀನವಾಗಿ ಹೋಗುತ್ತದೆ. ತನ್ನ ಹಳೆಯ ಶರೀರವನ್ನು ಬಿಟ್ಟು ಆತ್ಮವು ಬೇರೆ ತಾಯಿಯ ಗರ್ಭದಲ್ಲಿ ಪ್ರವೇಶಿಸುತ್ತದೆ. ಮನುಷ್ಯಾತ್ಮವು ಅನ್ಯ ಪಶುವರ್ಗದ ಗರ್ಭದಲ್ಲಿ ಪ್ರವೇಶಿಸುವುದಿಲ್ಲ. ಹೇಗೆ ಸೇಬಿನ ಬೀಜದಿಂದ ಎಂದಿಗೂ ಕಿತ್ತಳೆಯ ವೃಕ್ಷವನ್ನು ಬೆಳೆಯಲಾಗುವುದಿಲ್ಲವೋ, ಅದೇ ರೀತಿ ಮನುಷ್ಯಾತ್ಮನೂ ಸಹ ಅದು ಯಾವಾಗಲೂ ಮನುಷ್ಯ ಶರೀರವನ್ನೇ ಧರಿಸುತ್ತದೆ. ಆತ್ಮವು ಯಾವಾಗ ಹೊಸ ಶರೀರವನ್ನು ಧರಿಸುತ್ತದೆಯೋ ಆಗ ಅದು ತನ್ನ ಹೊಸ ಮಿತ್ರ ಸಂಬಂಧಿಗಳನ್ನು ಮಾಡಿಕೊಂಡು ತನ್ನ ಹೊಸ ಅಸ್ತಿತ್ವವನ್ನು ರೂಪಿಸಿಕೊಂಡು ಬಿಡುತ್ತದೆ. ಹೇಗೆ ನಾಟಕದಲ್ಲಿ ಪಾತ್ರಧಾರಿಯು ತನ್ನ ಪಾತ್ರಕ್ಕೆ ಅನುಗುಣವಾಗಿ ವೇಷವನ್ನು ಧರಿಸಿಕೊಂಡು ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ಅಭಿನಯಿಸುತ್ತಾನೆಯೋ, ಅದೇ ರೀತಿಯಲ್ಲಿ ಈ ವಿಶ್ವ ನಾಟಕದ ವೇದಿಕೆಯಲ್ಲಿ ಆತ್ಮವು ಸಹ ಒಬ್ಬ ಪಾತ್ರಧಾರಿಯಂತೆ ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ತನ್ನ ಪಾತ್ರವನ್ನು ಅಭಿನಯಿಸುತ್ತದೆ. ಯಾವಾಗ ಶರೀರವು ಅತಿ ವಯಸ್ಸು, ರೋಗ ಅಥವಾ ಘಾತುಕ ಪೆಟ್ಟಿನ ಕಾರಣದಿಂದ ಅನುಪಯೋಗಿಯಾಗಿ ಬಿಡುತ್ತದೆಯೋ ಆಗ ಆತ್ಮವು ಶರೀರವನ್ನು ತ್ಯಜಿಸುತ್ತದೆ ಮತ್ತು ಹೊಸ ಜನ್ಮವನ್ನು ತೆಗೆದುಕೊಳ್ಳುತ್ತದೆ. ಈ ರೀತಿಯಾಗಿ ಜೀವನ ಮತ್ತು ಮರಣದ ಈ ಅವಿನಾಶಿ ಚಕ್ರವು ಈ ಪ್ರಪಂಚದಲ್ಲಿ ಸುತ್ತುತ್ತಿರುತ್ತದೆ. ವಿಶ್ವ ನಾಟಕ ಅಥವಾ ವಿಶ್ವ ಇತಿಹಾಸ ಬೇರೇನೂ ಅಲ್ಲದೆ ಸರ್ವ ಆತ್ಮರ ಸಂಘಟಿತ ಆಟವಾಗಿದೆ. ಪರಿಸ್ಥಿತಿಯು ವಿಶ್ವ ನಾಟಕದಲ್ಲಿ ತಾನು ಪ್ರವೇಶಿಸುವಂತೆ ಆಗುವವರೆಗೂ ಆತ್ಮವು ಪರಮಧಾಮದಲ್ಲಿ ಕಾಯುತ್ತಿರುತ್ತದೆ. ಒಮ್ಮೆ ಆತ್ಮವು ಇಲ್ಲಿಗೆ ಬಂದ ಮೇಲೆ ಅನ್ಯ ಎಲ್ಲ ಆತ್ಮರು ಈ ಸೃಷ್ಟಿ ನಾಟಕದ ವೇದಿಕೆ ಮೇಲೆ ಬರುವವರೆಗೂ ಇಲ್ಲಿಯೇ ಇರಬೇಕಾಗುತ್ತದೆ. ಕರ್ಮದ ಸಿದ್ಧಾಂತವು ಮನುಷ್ಯನ ಅಸ್ತಿತ್ವವನ್ನು ಕಾಯ್ದುಕೊಳ್ಳಲು ಸಹಾಯಕವಾಗಿದೆ. ನಮಗೆ ಕರ್ಮದ ಫಲವು ಸಿಕ್ಕೇ ಸಿಗುತ್ತದೆ. ಇದೇ ಕರ್ಮದ ನಿಯಮವಾಗಿದೆ ಅಥವಾ ಕ್ರಿಯೆ ಮತ್ತು ಪ್ರತಿಕ್ರಿಯೆಯ ಸಿದ್ಧಾಂತವಾಗಿದೆ. ವಿಶ್ವದಲ್ಲಿ ಯಾವುದೇ ಘಟನೆಯು ಏಕೆ ಘಟಿಸುತ್ತದೆ ಮತ್ತು ಹೇಗೆ ಘಟಿಸುತ್ತದೆ, ಯಾವ ಆತ್ಮವು ಯಾವ ಗರ್ಭದಲ್ಲಿ ಮತ್ತು ವಿಶ್ವದ ಯಾವ ಮೂಲೆಯಲ್ಲಿ ಜನ್ಮ ಪಡೆದುಕೊಳ್ಳಬೇಕು, ಪುರುಷನಾಗಿ ಜನ್ಮ ಪಡೆದುಕೊಳ್ಳಬೇಕು ಅಥವಾ ಸ್ತ್ರೀಯಾಗಿ ಜನ್ಮ ಪಡೆದುಕೊಳ್ಳಬೇಕು, ಹೇಗೆ ನಿರ್ಧರಿತವಾಗುತ್ತದೆ? ಇಂತಹ ಅನೇಕ ಪ್ರಶ್ನೆಗಳು ನಮಗೆ ಸತ್ಯವನ್ನು ಹುಡುಕಲು ವಿವಶರನ್ನಾಗಿ ಮಾಡುತ್ತವೆ. ನಾವು ಇಲ್ಲಿ ಏಕೆ ಇದ್ದೇವೆ? ನಾನು ಇಲ್ಲಿ ಜನ್ಮವನ್ನು ಪಡೆದಿದ್ದೇನೆ, ಆದರೆ ಅವಳು ಅಲ್ಲೇಕೆ ಜನ್ಮವನ್ನು ಪಡೆದಿದ್ದಾಳೆ? ನಾನು ಈ ರೀತಿಯಲ್ಲಿದ್ದೇನೆ, ಅವನು ಆ ರೀತಿ ಏಕೆ ಇದ್ದಾನೆ? ಈ ಘಟನೆಗಳು ಈ ರೀತಿ ಏಕೆ ಘಟಿಸುತ್ತವೆ? ಯಾರಾದರೂ ಸಹ ಇದು ಹೀಗೆಯೇ ಆಗಬೇಕು ಎಂದು ಬರೆಯುತ್ತಾರೆಯೇ? ನಮಗೆ ಕರ್ಮದ ಫಲ ಸಿಕ್ಕೇ ಸಿಗುತ್ತದೆ. ಈ ಜನ್ಮದಲ್ಲಾದರೂ ಅಥವಾ ಮುಂದಿನ ಜನ್ಮದಲ್ಲಾದರೂ ಕರ್ಮದ ಫಲವನ್ನು ಉಣ್ಣಲೇಬೇಕು. ನಾನು ಏನು ಮಾಡುತ್ತೇನೆಯೋ ಅದನ್ನು ಪಡೆದುಕೊಳ್ಳುತ್ತೇನೆ ಎಂಬ ಅವಿನಾಶಿ ಸತ್ಯದಲ್ಲಿಯೇ ಉತ್ತರ ಅಡಕವಾಗಿದೆ. ಇದು ಯಾವುದೇ ಪಕ್ಷಪಾತವಿಲ್ಲದೆ ಆಗುತ್ತದೆ. ಇದೇ ಕರ್ಮದ ನಿಯಮವಾಗಿದೆ ಅಥವಾ ಕ್ರಿಯೆ ಪ್ರತಿಕ್ರಿಯೆಗಳ ಸಿದ್ಧಾಂತವಾಗಿದೆ. ವಿಶ್ವದ ಯಾವುದೇ ನಿಯಮ ಬದಲಾಗಬಲ್ಲದು, ಆದರೆ ಕರ್ಮದ ನಿಯಮ ಬದಲಾಗಲು ಸಾಧ್ಯವಿಲ್ಲ. ನಾವು ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ ಯಾವುದು ಎಂಬ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇದು ನಮ್ಮ ವೈಯಕ್ತಿಕ ಜವಾಬ್ದಾರಿಯಾಗಿದ್ದು ಇದರಿಂದ ನಮಗೆ ಲಾಭವಿದೆ. ನಾವು ಮಾಡುವ ಕರ್ಮವು ನಮ್ಮ ಮೇಲೆ, ಸಮಾಜದ ಮೇಲೆ ಹಾಗೂ ಪರಿಸರದ ಮೇಲೆ ಪ್ರಭಾವ ಬೀರುತ್ತದೆ. ಈ ಪರಿಪೂರ್ಣ ಜ್ಞಾನವನ್ನು ತಿಳಿದುಕೊಂಡು ಕರ್ಮ ಮಾಡಬೇಕು. ಅದರ ಪರಿಣಾಮ ಈಗಲೇ ಉಂಟಾಗಬಹುದು ಅಥವಾ ಭವಿಷ್ಯದಲ್ಲಿ ಉಂಟಾಗಬಹುದು. ಅದರ ಫಲವು ಒಳ್ಳೆಯದಾಗಿರುತ್ತದೆಯೋ ಅಥವಾ ಕೆಟ್ಟದ್ದಾಗಿರುತ್ತದೆಯೋ ಎಂಬುದನ್ನು ಅರಿತು ನಾವು ಕರ್ಮವನ್ನು ಮಾಡಬೇಕಾಗಿದೆ. ಪ್ರತಿಯೊಂದು ಕರ್ಮದ ಫಲವು ಸಿಕ್ಕೇ ಸಿಗುತ್ತದೆ. ಆದ್ದರಿಂದ ಕರ್ಮವನ್ನು ಮಾಡುವ ಮುನ್ನ ಸ್ವಲ್ಪ ಯೋಚಿಸಿ ಕರ್ಮವನ್ನು ಮಾಡಬೇಕು.
ಕರ್ಮ ಸಿದ್ಧಾಂತವನ್ನು ಅರಿಯದವರು ವರ್ತಮಾನದ ಘಟನೆಗಳನ್ನು ನೋಡಿ ವಿಚಲಿತಗೊಳ್ಳುತ್ತಾರೆ. ಮುಂದೆ ಏನಾಗುತ್ತದೆ ಎಂಬುದನ್ನು ಅವರು ಅರಿತಿರುವುದಿಲ್ಲ. ಅವರು ದೃಶ್ಯವು ಬದಲಾಗುವುದನ್ನು ನೋಡಲು ಸ್ವಲ್ಪ ಕಾಯಬೇಕು. In a shocking incident today, British Airways flight BA582 from Mumbai to Manchester. ಪ್ರತಿಯೊಂದು ಘಟನೆಯ ಹಿಂದೆ ಯಾವುದಾದರೊಂದು ಕಾರಣವು ಇದ್ದೇ ಇರುತ್ತದೆ. ಇದೇ ಕರ್ಮದ ನಿಯಮವಾಗಿದೆ, ಕರ್ಮದ ಗುಹ್ಯಗತಿಯಾಗಿದೆ. ನನ್ನ ಭವಿಷ್ಯವು ಈ ಸಮಯದಲ್ಲಿ ಮಾಡಿದಂತಹ ಕರ್ಮಗಳನ್ನು ಅವಲಂಬಿಸಿದೆ. ಆದ್ದರಿಂದ ನಾವು ಕರ್ಮಗಳೆಂಬ ಲೇಖನಿಯಿಂದ ಜೀವನದ ಕಥೆಯನ್ನು ಬರೆದುಕೊಳ್ಳುತ್ತೇವೆ. ನಾವು ಬಿತ್ತಿದ್ದನ್ನೇ ಬೆಳೆದುಕೊಳ್ಳುತ್ತೇವೆ. ಪ್ರಕೃತಿಯು ಎಷ್ಟು ಅದ್ಭುತ! ಈ ವಿಶ್ವದಲ್ಲಿ ಕೋಟಿಗಟ್ಟಲೆ ಜನರಿದ್ದಾರೆ. ಪ್ರತಿಯೊಬ್ಬರ ಬೆರಳುಗಳ ಗುರುತುಗಳು ಭಿನ್ನ ಭಿನ್ನವಾಗಿವೆ. ಯಾವುದಾದರೂ 2 DNA ಒಂದೇ ರೀತಿ ಇಲ್ಲ, ಯಾವುದೇ 2 ವ್ಯಕ್ತಿಗಳು ಒಂದೇ ರೀತಿಯಲ್ಲಿ ಇಲ್ಲ ಎಂಬುದನ್ನು ನಾವು ಗಮನಿಸಿದ್ದೇವೆ. ಅವರಲ್ಲಿರುವ ಸಮಾನತೆ ಎಂದರೆ ಇಬ್ಬರೂ ಒಂದೇ ರೀತಿಯ ಅವಿನಾಶಿ ಜ್ಯೋತಿರ್ಬಿಂದು ಆತ್ಮರಾಗಿದ್ದಾರೆ. ನಾವು ಪ್ರತಿಯೊಬ್ಬ ವ್ಯಕ್ತಿಯ ವರ್ತನೆಗಳು, ಚಿಂತನೆಗಳು, ರೀತಿ ನೀತಿಗಳು, ವಿಚಾರಗಳು ಮತ್ತು ದೃಷ್ಟಿಕೋನದಲ್ಲಿ ಅಂತರವನ್ನು ಕಾಣುತ್ತೇವೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಪ್ರತಿಯೊಂದು ಆತ್ಮದ ವ್ಯಕ್ತಿತ್ವ ಭಿನ್ನವಾಗಿದೆ. ಆದ್ದರಿಂದ ನಾನು ನನ್ನಲ್ಲಿಯೇ ವಿಶೇಷನಾಗಿದ್ದೇನೆ. ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅಥವಾ ಯಾರಿಗಿಂತಲೂ ದೊಡ್ಡವನಲ್ಲ. ನಾನು ಈ ವಿಶ್ವ ನಾಟಕದಲ್ಲಿ ಅದ್ವಿತೀಯನಾಗಿದ್ದೇನೆ. ನಾನು ಇಲ್ಲಿ ನನ್ನ ಪಾತ್ರವನ್ನು ಅಭಿನಯಿಸಲು ಮತ್ತು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಬಂದಿದ್ದೇನೆ. ನಾನು ನನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳಬಲ್ಲೆನು. ಪ್ರಕೃತಿ, ಅನ್ಯ ಪ್ರಾಣಿಗಳು ಮತ್ತು ಮನುಷ್ಯನ ಸಂಬಂಧ ಕೇವಲ ಯಾಂತ್ರಿಕವಲ್ಲ. ಅವುಗಳ ನಡುವೆ ಭಾವನಾತ್ಮಕ ಬಂಧನವಿದೆ. ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರಗಳ ಸಮೂಹವು ಹೊಸ ವಿಶ್ವವನ್ನೇ ನಿರ್ಮಿಸಬಲ್ಲವು. ಮಾನವೀಯ ಸಂವೇದನೆಗಳು ಪ್ರಕೃತಿ ಮತ್ತು ಅನ್ಯ ಪ್ರಾಣಿಗಳ ಮೇಲೆ ಪ್ರಭಾವವನ್ನು ಉಂಟುಮಾಡುತ್ತವೆ. ಆದ್ದರಿಂದ ವಿಶ್ವದಲ್ಲಿರುವ ಸರ್ವ ಪ್ರಾಣಿ, ಪಶು ಮತ್ತು ಮಾನವರಿಗೆ ಶುಭ ಮತ್ತು ಕಲ್ಯಾಣಕಾರಿ ಭಾವನೆಗಳನ್ನು ಪಸರಿಸುವುದೇ ನಮ್ಮ ಆದ್ಯ ಕರ್ತವ್ಯವಾಗಿದೆ. ವಿಶ್ವದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದು ನಮ್ಮ ಚೇತನ ಶಕ್ತಿಯ ದೃಶ್ಯಾಂಕನವಾಗಿದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ದೇಹಾಭಿಮಾನದಲ್ಲಿ ಮಾಡಿದ ಕರ್ಮಗಳು ಸಂಕುಚಿತವಾಗಿರುತ್ತವೆ ಮತ್ತು ಆಧ್ಯಾತ್ಮಿಕ ಶಕ್ತಿ ವಿಹೀನವಾಗಿರುತ್ತವೆ. ಇವುಗಳಿಂದ ಕ್ರೋಧ, ಅಸೂಯೆ, ಈರ್ಷೆ, ಲೋಭದಂತಹ ಭಾವನೆಗಳು ಉತ್ಪನ್ನವಾಗುತ್ತವೆ. ಇವುಗಳಿಂದ ಸಮಾಜದಲ್ಲಿ ಸಂಘರ್ಷ, ಅನ್ಯಾಯ, ದುಃಖ, ಕಷ್ಟಗಳು ಹರಡುತ್ತವೆ. ಆದರೆ ಆತ್ಮಿಕ ಸ್ಮೃತಿಯಲ್ಲಿ ಮಾಡಿದಂತಹ ಕರ್ಮಗಳ ಮೂಲಕ ಪ್ರೇಮ, ಸಹಾನುಭೂತಿ, ಶಾಂತಿ, ಉದಾರತೆ ಮತ್ತು ಸಹೋದರತೆಯಂತಹ ಭಾವನೆಗಳು ಉದ್ಭವವಾಗುತ್ತವೆ. ಇವುಗಳಿಂದ ಸಮಾಜದಲ್ಲಿ ಸಾಮರಸ್ಯ ಉಂಟಾಗಿ ಏಕತೆ ನೆಲೆಗೊಳ್ಳುತ್ತದೆ. ನಾವು ಇಲ್ಲಿಯವರೆಗೂ ಯಾವ ಜ್ಞಾನವನ್ನು ಪಡೆದಿದ್ದೇವೆಯೋ ಅದರ ಆಧಾರದ ಮೇಲೆ ಬನ್ನಿ ಆತ್ಮಿಕ ಸ್ಥಿತಿಯ ಅಭ್ಯಾಸ ಮಾಡೋಣ.
ತಮ್ಮ ಅನುಕೂಲತೆಗೆ ತಕ್ಕಂತೆ ಯಾವುದಾದರೂ ಆಸನದಲ್ಲಿ ಕುಳಿತುಕೊಳ್ಳಿರಿ. ಕಣ್ಣುಗಳು ತೆರೆದಿರಲಿ. ಸುತ್ತಮುತ್ತಲಿನ ವಾತಾವರಣದ ಅನುಭವವು ತಮಗೆ ಆಗುತ್ತಿರಲಿ. ಈಗ ತಮ್ಮ ವಿಚಾರಗಳನ್ನು ಒಗ್ಗೂಡಿಸಿಕೊಂಡು ಈ ಸಂಕಲ್ಪ ಮಾಡಿ, ನಾನು ಒಂದು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಜ್ಯೋತಿರ್ಬಿಂದು ಆತ್ಮನು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಆತ್ಮನು ಕಣ್ಣುಗಳ ಮುಖಾಂತರ ನೋಡುತ್ತಿದ್ದೇನೆ, ಕಿವಿಗಳ ಮೂಲಕ ಕೇಳುತ್ತೇನೆ, ಮೂಗಿನ ಮುಖಾಂತರ ಉಸಿರಾಡುತ್ತೇನೆ ಮತ್ತು ವಾಸನೆಯನ್ನು ಗ್ರಹಿಸುತ್ತೇನೆ. ಬಾಯಿಯ ಮುಖಾಂತರ ಮಾತನಾಡುತ್ತೇನೆ, ಚರ್ಮದ ಮೂಲಕ ಸ್ಪರ್ಶದ ಅನುಭವ ಮಾಡುತ್ತೇನೆ. ನಾನು ಆತ್ಮ ಶರೀರದ ಮಾಲೀಕನಾಗಿದ್ದೇನೆ. ನಾನು ಆತ್ಮ ಶರೀರದಿಂದ ಭಿನ್ನವಾಗಿದ್ದೇನೆ. ನಾನು ನನ್ನ ವಿಚಾರಗಳ ಸೃಷ್ಟಿಕರ್ತನಾಗಿದ್ದೇನೆ. ನಾನು ನಿಯಂತ್ರಕನಾಗಿದ್ದೇನೆ ಮತ್ತು ಶಾಸಕನಾಗಿದ್ದೇನೆ. ನನ್ನ ಸಂಕಲ್ಪಗಳಿಗೆ ನಾನೇ ಜವಾಬ್ದಾರನಾಗಿದ್ದೇನೆ. ನಾನು ಆತ್ಮನೇ ನಿರ್ಣಯವನ್ನು ತೆಗೆದುಕೊಳ್ಳುತ್ತೇನೆ. ನಾನು ಆತ್ಮ ನಾನು ಮಾಡಿದ ಕರ್ಮಗಳಿಗೆ ಜವಾಬ್ದಾರನಾಗಿದ್ದೇನೆ. ನಾನು ಜಾಗೃತನಾಗಿ ಕರ್ಮವನ್ನು ಮಾಡುವವನಾಗಿದ್ದೇನೆ. ನಾನು ನನ್ನ ಜೀವನವನ್ನು ನಿಯಂತ್ರಿಸಬಲ್ಲೆನು. ಹೆಜ್ಜೆ ಹೆಜ್ಜೆಗೂ ನಾನು ಆತ್ಮನೇ ಆಗಿದ್ದೇನೆ ಮತ್ತು ಅನ್ಯರೂ ಸಹ ಆತ್ಮರಾಗಿದ್ದಾರೆ ಎನ್ನುವ ಅಭ್ಯಾಸ ಮಾಡಿರಿ. ನಾನು ನನ್ನ ಸ್ವಂತ ಗುಣಗಳು, ವಿಶೇಷತೆಗಳ ಸಕಾರಾತ್ಮಕ ಶಕ್ತಿಗಳೊಂದಿಗೆ ಅನುಭವ ಮಾಡಿಕೊಳ್ಳಬಲ್ಲೆನು. ನಾನು ಯಾರು ಮತ್ತು ನನ್ನ ಆಂತರಿಕ ಸ್ವಭಾವ ಯಾವುದು, ಇದರ ಸತ್ಯ ಜ್ಞಾನವು ನನ್ನ ದೃಷ್ಟಿಕೋನವನ್ನು ಅನ್ಯರ ಬಗ್ಗೆ ಬದಲಾಯಿಸುತ್ತದೆ ಮತ್ತು ಅನ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ನನಗೆ ನನ್ನನ್ನು ಅರಿತುಕೊಳ್ಳುವ ಜ್ಞಾನ ಸಿಗುತ್ತದೆ. ಯಾವಾಗ ನನ್ನ ಪ್ರತಿಯೊಂದು ಕರ್ಮ ಮತ್ತು ವ್ಯವಹಾರಗಳು ಆತ್ಮಿಕ ಸ್ಥಿತಿಯಲ್ಲಿರುತ್ತವೆಯೋ ಆಗ ನಾನು ನನ್ನ ವಾಸ್ತವಿಕ ಸ್ವರೂಪಕ್ಕೆ ಅತಿ ಹತ್ತಿರವಾಗಿದ್ದೇನೆ ಎಂದು ಅರ್ಥ. ಇದೇ ಆತ್ಮಿಕ ಸ್ಥಿತಿಯಾಗಿದೆ. ಈ ಸ್ಥಿತಿಯಲ್ಲಿಯೇ ನಾನು ನನ್ನ ಜೀವನದ ಗುರಿ ಮತ್ತು ಉದ್ದೇಶಗಳನ್ನು ಪಡೆದುಕೊಳ್ಳುತ್ತೇನೆ. ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವ ಜ್ಞಾನವನ್ನು ಪಡೆದುಕೊಳ್ಳಿರಿ. ತಮ್ಮ ಜೀವನವನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಜೀವಿಸಿ ಮತ್ತು ಸರ್ವರ ಬಗ್ಗೆ ಸಕಾರಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಿರಿ. ಇದರಿಂದ ತಮ್ಮ ಜೀವನ ಮತ್ತು ತಮ್ಮ ಸಮಾಜವು ಶಾಂತಿ, ಪವಿತ್ರತೆ, ಖುಷಿ ಮತ್ತು ಪ್ರೀತಿಯ ಪ್ರಕಾಶದಿಂದ ಬೆಳಗಲಿ. ಓಂ ಶಾಂತಿ.